74 ವರ್ಷಗಳ ಇಸ್ರೇಲ್ ಸಾಧನೆ ಭಸ್ಮ. ನಾಗರಿಕ ಯುದ್ಧದ ತುತ್ತ ತುದಿಗೆ ಇಸ್ರೇಲ್. 5 ಲಕ್ಷ ಜನರ ಪ್ರತಿಭಟನೆ, ಯಾಕೆ ಆಕ್ರೋಶ? ಇಸ್ರೇಲ್ನಲ್ಲಿ ಮೋದಿಯ ಮಿತ್ರ ಮಾಡಿದ್ದೇನು, ಏನಿದು ಕಿಚ್ಚು? ಜಗತ್ತಿನ ತಂತ್ರಜ್ಞಾನದ ರಾಜಧಾನಿ ಭಾರತದ ಮಿತ್ರ ರಾಷ್ಟ್ರ ಇಸ್ರೇಲ್ನಲ್ಲಿ ಸದ್ಯ ಐತಿಹಾಸಿಕ ಪ್ರತಿಭಟನೆ ನಡೀತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ಇಸ್ರೇಲ್ನಲ್ಲಿ ನಾಗರಿಕ ಯುದ್ಧ ನಡೆದು ಇಸ್ರೇಲ್ ನಾಶವಾಗುವ ಭಯ ಕೂಡ ಕಾಡ್ತಾ ಇದೆ. ಇಸ್ರೇಲ್ ಸೇನೆಯ ಮೀಸಲು ಪಡೆಯ ಸಿಬ್ಬಂದಿ, ಇಸ್ರೇಲ್ ಸೇನೆಯ ಮಾಜಿ ಯೋಧರು ಸೇರಿದಂತೆ ಲಕ್ಷ ಜನ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವಿರುದ್ಧ ಹೋರಾಡ್ತಿದ್ದಾರೆ. ನೆತನ್ಯಾಹು ರಸ್ತೆಗೆ ಇಳಿಯದಂತೆ, ವಿಮಾನದಲ್ಲಿ ಪ್ರಯಾಣ ಮಾಡದಂತೆ ಬ್ಲಾಕ್ ಮಾಡ್ತಿದ್ದಾರೆ. ನೆತನ್ಯಾಹುರ ವಿಮಾನ ಹಾರಿಸಬೇಕಾದ ಪೈಲಟ್ಗಳೇ ನೆತನ್ಯಾಹು ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. ಇಸ್ರೇಲ್ ನಾಗರಿಕ ಯುದ್ಧದ ತುತ್ತ ತುದಿಗೆ ಬಂದು ನಿಂತುಕೊಂಡಿದೆ ಅಂತ ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹೆರ್ಜಾಗ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ನಾಗರಿಕ ಯುದ್ಧವೇ ನಡೆಯುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಸ್ರೇಲ್ ಜನ ಈಗ ಹಿಂದೆಂದೂ ಕಂಡು ಕೇಳರಿಯದಷ್ಟು ಸ್ಪಷ್ಟವಾಗಿ 2 ಗುಂಪುಗಳಾಗಿ ಡಿವೈಡ್ ಆಗಿ ಹೋಗಿದ್ದಾರೆ. ಹಾಗಾದರೆ ಏನಿದು ಪ್ರತಿಭಟನೆ? ಮಹಾನ್ ಮೇಧಾವಿಗಳ ದೇಶ ಅಂತ ಕರೆಸ್ಕೊಳ್ಳೋ ಇಸ್ರೇಲ್ನಲ್ಲಿ ಏನು ನಡೀತಾ ಇದೆ? ಪ್ರಜ್ಞಾವಂತ ಪ್ರಜೆಗಳಿರೋ ರಾಷ್ಟ್ರದಲ್ಲಿ ಸರ್ಕಾರ ನ್ಯಾಯಾಂಗದ ಕತ್ತು ಹಿಸುಕೋಕೆ ಹೊರಟ್ರೆ ಅದಕ್ಕೆ ಜನರ ಪ್ರತಿಕ್ರಿಯೆ ಹೇಗಿರುತ್ತೆ? ಇಸ್ರೇಲ್ನಲ್ಲಿ ಅರಾಜಕತೆ ಸೃಷ್ಟಿಯಾದರೆ ಭಾರತವೂ ಸೇರಿ ಜಗತ್ತಿನ ಮೇಲೆ ಅದರ ಪರಿಣಾಮ ಏನು? ಎಲ್ಲವನ್ನ ಈ ಇಂಪಾರ್ಟೆಂಟ್ ವರದಿಯಲ್ಲಿ ಕಡೆತನಕ ಮಿಸ್ ಮಾಡದೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಭಾರತವು ಸೇರಿ ಇಡೀ ಜಗತ್ತಿನ ಕೃಷಿ ಕ್ಷೇತ್ರವನ್ನು ಬದಲಿಸಿದ ಹನಿ ನೀರಾವರಿ ಪದ್ಧತಿ ಕಂಡುಹಿಡಿದಿದ್ದು ಇಸ್ರೇಲ್. ನಾವು ಬಳಸುವ USB ಮೆಮೊರಿ ಚಿಪ್ಗಳನ್ನು ಕಂಡುಹಿಡಿದಿದ್ದು ಇಸ್ರೇಲ್. ಕಾರು ಚಾಲನೆಯನ್ನು ಸುಲಭಗೊಳಿಸುವ ಮೊಬೈಲ್ ಟೆಕ್ನಾಲಜಿಯನ್ನು ಆವಿಷ್ಕರಿಸಿದ್ದು ಇಸ್ರೇಲ್. ದೇಹದ ಒಳಗಿನ ಭಾಗಗಳನ್ನು ಸ್ಕ್ಯಾನ್ ಮಾಡೋಕೆ ಸಹಾಯ ಮಾಡುವ ಪಿಲ್ ಕ್ಯಾಮ್ಗಳನ್ನು ಕಂಡುಹಿಡಿದವರು ಇಸ್ರೇಲಿಗರು. ಗಾಳಿಯಿಂದ ನೀರು ತಯಾರಿಸುವ ವಾಟರ್ ಜನ್ ಮಷಿನ್ ಸೃಷ್ಟಿಯಾಗಿದ್ದು ಇಸ್ರೇಲ್ನಲ್ಲಿ. GPS ಬಳಸಿ ಟ್ರಾಫಿಕ್ ಬಗ್ಗೆ ನಿಖರ ಮಾಹಿತಿ ಕೊಡುವ ವೇಸ್ ಅಪ್ಲಿಕೇಶನ್ ಕಂಡುಹಿಡಿದಿದ್ದು ಇಸ್ರೇಲ್. ಡ್ರೋನ್ ಟೆಕ್ನಾಲಜಿಯಿಂದ ಹಿಡಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತನಕ ಇಸ್ರೇಲ್ ಹೊಸ ಟೆಕ್ನಾಲಜಿಯ ಉಗಮ ಕೇಂದ್ರ. ನಿಮಗೆ ಅಚ್ಚರಿ ಅನಿಸ್ಬೋದು, ಜಗತ್ತಿನ ಸೂಪರ್ ಪವರ್ ಅಮೆರಿಕ ಕೂಡ ಇಸ್ರೇಲ್ ಕಂಡುಹಿಡಿದ ತಂತ್ರಜ್ಞಾನಗಳನ್ನು ಆಮದು ಮಾಡ್ಕೊಂಡು ಬಳಸುತ್ತೆ. ಇಸ್ರೇಲಿಂದ ಶಸ್ತ್ರಾಸ್ತ್ರಗಳನ್ನು ಅಮೆರಿಕ ಕೂಡ ತರಿಸ್ಕೊಳ್ಳುತ್ತೆ. ಹನಿ ನೀರಾವರಿಯಿಂದ USB ತನಕ ಇಸ್ರೇಲ್ನಲ್ಲಿ ಆವಿಷ್ಕಾರಗೊಂಡ ಟೆಕ್ನಾಲಜಿ ಜಗತ್ತನ್ನು ಆಳ್ತಾ ಇವೆ, ಶಾಶ್ವತವಾಗಿ ಚೇಂಜ್ ಮಾಡಿಬಿಟ್ಟಿವೆ. ಸೈಬರ್ ಸೆಕ್ಯುರಿಟಿಯಲ್ಲಂತೂ ಇಸ್ರೇಲ್ ಅಮೆರಿಕವನ್ನು ಹಿಂದಿಕ್ಕಿ ತುಂಬ ಮುಂದಕ್ಕೆ ಹೋಗ್ಬಿಟ್ಟಿದೆ. ಇಸ್ರೇಲ್ನ ಬೇಹುಗಾರಿಕಾ ತಂತ್ರಜ್ಞಾನ ಮತ್ತು ಗುಪ್ತಚರ ಪಡೆ ಅದೆಷ್ಟು ಬಲಿಷ್ಠವಾಗಿದೆ ಅಂದರೆ ಇಸ್ರೇಲ್ನ ಮೊಸಾದ್ ಇಂಟೆಲಿಜೆನ್ಸ್ ಏಜೆನ್ಸಿಯ ಹೆಸರು ಕೇಳಿದ್ರೇ ಜಗತ್ತಿನ ಅಪರಾಧಿಗಳಲ್ಲಿ ಬೆನ್ನು ಮೂಳೆಯಿಂದ ನಡುಕ ಸೃಷ್ಟಿಯಾಗುತ್ತೆ. ಅಸಾಧ್ಯವಾದ ಆಪರೇಷನ್ಗಳನ್ನು ಮೊಸಾದ್ ಸಾಧ್ಯ ಮಾಡಿ ಜಗತ್ತಿಗೆ ಸಾಬೀತು ಮಾಡಿ ತನ್ನ ತಾಕತ್ತನ್ನು ತೋರಿಸ್ಬಿಟ್ಟಿದೆ. ಭಾರತದೊಂದಿಗೂ ಇಸ್ರೇಲ್ ಅತಿ ಉತ್ತಮ ಸಂಬಂಧವನ್ನು ಹೊಂದಿದೆ. ಭಾರತ ಇಸ್ರೇಲ್ ನಡುವೆ ವಾರ್ಷಿಕ $7.5 ಬಿಲಿಯನ್ ಮೊತ್ತದ ವ್ಯವಹಾರ ನಡೀತಾ ಇದೆ. ರಷ್ಯಾ, ಫ್ರಾನ್ಸ್ ಮತ್ತು ಅಮೆರಿಕವನ್ನು ಹೊರತುಪಡಿಸಿದರೆ ಭಾರತಕ್ಕೆ ಅತಿ ಹೆಚ್ಚು ಶಸ್ತ್ರಾಸ್ತ್ರ ರಫ್ತು ಮಾಡುವ ರಾಷ್ಟ್ರ ಈ ಪುಟಾಣಿ ಸೂಪರ್ ಪವರ್ ಇಸ್ರೇಲ್. ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ, ಡ್ರೋನ್ಗಳು, ರೆಡಾರ್ಗಳು, ಕ್ಷಿಪಣಿಗಳು, ಸ್ಫೋಟಕಗಳು ಸೇರಿದಂತೆ ಇಸ್ರೇಲ್ ಭಾರತಕ್ಕೆ ಬೇರೆ ಅಸ್ತ್ರಗಳನ್ನು ಮಾರಾಟ ಮಾಡುತ್ತೆ. ಭಾರತ ಪೆಗಾಸಸ್ ಅನ್ನೋ ಸ್ಪೈವೇರ್ ಅನ್ನು ಇಸ್ರೇಲ್ನಿಂದಲೇ ಖರೀದಿ ಮಾಡಿದೆ ಅನ್ನೋ ಆರೋಪಗಳಿವೆ. ಈಗಾಗಲೇ ಇಸ್ರೇಲ್ ಭಾರತಕ್ಕೆ ಪ್ರತಿ ವರ್ಷ $1 ಬಿಲಿಯನ್ ಮೊತ್ತದ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡ್ತಾ ಇದೆ. ಇದನ್ನು $5 ಬಿಲಿಯನ್ ಏರಿಸೋದು ಇಸ್ರೇಲ್ನ ಗುರಿ. ಇಷ್ಟೆಲ್ಲ ಮಾಡೋ ಇಸ್ರೇಲ್ ಕೇವಲ 93 ಲಕ್ಷ ಜನಸಂಖ್ಯೆಯನ್ನು ಹೊಂದಿರೋ ಪುಟ್ಟ ರಾಷ್ಟ್ರ. ನಮ್ಮ ಬೆಂಗಳೂರಿನ ಜನಸಂಖ್ಯೆಗಿಂತಲೂ ಬಹಳ ಕಮ್ಮಿ ಜನಸಂಖ್ಯೆ. ಈ ಇಸ್ರೇಲ್ ಕೇವಲ 22,145 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರೋ ಪುಟಾಣಿ ರಾಷ್ಟ್ರ. ಕರ್ನಾಟಕಕ್ಕಿಂತ 9 ಪಟ್ಟು ಪುಟ್ಟ ದೇಶ. ಇಂತಹ ಪುಟ್ಟ ದೇಶದಿಂದ ನಾವು ಶಸ್ತ್ರಾಸ್ತ್ರ ಖರೀದಿ ಮಾಡ್ತೀವಿ ಅಂದರೆ ಅದಕ್ಕಿಂತ ನಾಚಿಕೆಗೇಡಿನ ಪರಿಸ್ಥಿತಿ. ಈ ಅತಿ ದೊಡ್ಡ ಪವರ್ಫುಲ್ ಅಂತ ನಾವು ಬಹಳ ಬಿಲ್ಡಪ್ ಕೊಡ್ಕೊತೀವಲ್ಲ ಸ್ನೇಹಿತರೆ. ನಾವು ಬಿಲ್ಡಪ್ ಕೊಡ್ಕೋಬೇಕು, ನಮ್ಮ ಬಗ್ಗೆ ನಮಗೆ ಗೌರವ ಇರಬೇಕು, ಹೊಗಳಬೇಕು ನಿಜ. ಆದರೆ ನಮಗೆ ನಾವು ಕನ್ನಡಿ ಕೂಡ ಹಿಡ್ಕೋಬೇಕಲ್ಲ. ಇಷ್ಟು ದೊಡ್ಡ ದೇಶ, ಎಷ್ಟು ಪಾಪ್ಯುಲೇಷನ್, ಇಷ್ಟೆಲ್ಲ ಸೋಕಾಲ್ ಜೀನಿಯಸ್ಗಳು ನಾವಿದ್ದೀವಿ. ಆದರೂ ಕೂಡ ನಾವು ಇಷ್ಟು ಸಣ್ಣ ಇಸ್ರೇಲ್, ಸಂಕಷ್ಟದಲ್ಲೇ ಹುಟ್ಟಿ ಸಂಕಷ್ಟದಲ್ಲೇ ಬೆಳೆದು ಕಷ್ಟಪಟ್ಟು ಸಂಕಷ್ಟದಲ್ಲೇ ಜೀವನ ನಡೆಸ್ತಿರುವಂತಹ, ಸಂಕಷ್ಟ ಅಂತ ಹೇಳಿದ್ರೆ ಸಂಘರ್ಷ ಅಂಥ ಪರಿಸ್ಥಿತಿಯಲ್ಲಿರೋ ಇಸ್ರೇಲ್ ಸಾಧನೆ ಮಾಡಿದೆ ಅಂದರೆ ನಾವು ಅವ್ರದ್ದು ತರಿಸ್ಕೊಳ್ತೀವಿ ಅಂದರೆ ಅದು ನಿಜಕ್ಕೂ ನಾಚಿಕೆಗೇಡೆ. ಅದಿರಲಿ, ಪಕ್ಕಕ್ಕಿಡೋಣ. ಈಗ ಭಾರತಕ್ಕೆ ಖರೀದಿಸದೆ ಬೇರೆ ವಿಧಿ ಇಲ್ಲ.
ಯಾಕಂದರೆ ಇಸ್ರೇಲ್ ಅಂತಹ ಸ್ಥಾನದಲ್ಲಿದೆ. ಕೇವಲ 74 ವರ್ಷಗಳ ಇತಿಹಾಸ ಹೊಂದಿರೋ ಇಸ್ರೇಲ್ ಹೇಗಿಷ್ಟು ಬಲಿಷ್ಠ ಆಯಿತು ಅಂತ ನೀವು ಕೇಳ್ಬೋದು. ಅದಕ್ಕೆ ಉತ್ತರ ತುಂಬ ಸರಳ. ಇಸ್ರೇಲ್ ದೇಶ ಒಂದು ಕಂಪನಿ ರೀತಿ ಸೃಷ್ಟಿಯಾಗಿದೆ. ಆ್ಯಪಲ್, ಗೂಗಲ್ನಂಥ ಕಂಪನಿಯವರು ಹೇಗೆ ಜಗತ್ತಿನಾದ್ಯಂತ ಇರೋ ಪ್ರತಿಭಾವಂತರನ್ನು ಆರಿಸಿ ನೇಮಿಸ್ಕೊಳ್ತಾರೋ ಅದೇ ರೀತಿ ಜಗತ್ತಿನಾದ್ಯಂತ ಇದ್ದ ಪ್ರತಿಭಾವಂತ ಮತ್ತು ಶ್ರೀಮಂತರು ಸೇರಿಕೊಂಡು ಇಸ್ರೇಲ್ ಅನ್ನೋ ಕನಸಿನ ರಾಷ್ಟ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಯಹೂದಿ ಕಮ್ಯುನಿಟಿ ಇದೆಯಲ್ಲ, ಅದು ತುಂಬ ವಿದ್ಯಾವಂತ ಹಾಗೂ ವ್ಯಾಪಾರಿ ಕಮ್ಯುನಿಟಿ. ಉದಾಹರಣೆಗೆ ಮಹಾನ್ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಓರ್ವ ಯಹೂದಿ. ಸಾವಿರಾರು ವರ್ಷಗಳಿಂದ ಜಗತ್ತಿನ ಬೇರೆ ಬೇರೆ ಪ್ರದೇಶದಲ್ಲಿ ಧರ್ಮದ ಆಧಾರದ ಮೇಲೆ ಕ್ರಿಶ್ಚಿಯನ್ನರು ಮತ್ತು ಮುಸಲ್ಮಾನರಿಂದ ಹಿಂಸೆಯನ್ನು ಅನುಭವಿಸಿದಂತಹ ಯಹೂದಿಗಳು ಹಿಂಸೆ ಅನುಭವಿಸಿದರೂ ಕೂಡ ತಮ್ಮ ಜ್ಞಾನ ಮತ್ತು ಸಂಪತ್ತನ್ನು ಹೆಚ್ಚಿಸಿಕೊಳ್ತಾನೆ ಹೋದರು. ಒಬ್ರಿಗೊಬ್ರು ಕೋಆಪರೇಟ್ ಮಾಡ್ಕೊಂಡು ಹೋದರು. ಎರಡನೇ ಮಹಾಯುದ್ಧ ವೇಳೆ ಹಿಟ್ಲರ್ ಯಹೂದಿಗಳ ಮೇಲೆ ನಡೆಸಿದ ಕ್ರೌರ್ಯ ಇದೆಯಲ್ಲ, ಅದು ನಮಗೆ ನಮ್ಮದೇ ದೇಶ ಇಲ್ಲದೆ ಹೋದರೆ ನಾವು ನೆಮ್ಮದಿಯಾಗಿ ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಯಹೂದಿಗಳಿಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತು. ಹೀಗಾಗಿ ಸಾಹಸಿಗಳು, ಜ್ಞಾನಿಗಳು ಮತ್ತು ಶ್ರೀಮಂತರು ಆಗಿದ್ದ ಯಹೂದಿಗಳು ದೊಡ್ಡ ಸಂಖ್ಯೆಯಲ್ಲಿ ಈಗ ಇಸ್ರೇಲ್ ಇರೋ ಜಾಗಕ್ಕೆ ಬಂದು ವಲಸೆ ಹೋಗಿ ತಮ್ಮದೇ ದೇಶವನ್ನು ಸ್ಥಾಪನೆ ಮಾಡಿಕೊಂಡ್ರು. ಇದಕ್ಕೆ ಬ್ರಿಟನ್ ಮತ್ತು ಅಮೆರಿಕದ ಸಪೋರ್ಟ್ ಇದ್ದೇ ಇತ್ತು. ಹೀಗಾಗಿ ಇಸ್ರೇಲ್ ಕೇವಲ 74 ವರ್ಷಗಳಲ್ಲಿ ಯಾರಿಂದಲೂ ಊಹೆ ಮಾಡದಷ್ಟು ಅಗಾಧವಾಗಿ ಬೆಳೆದುಬಿಟ್ಟಿದೆ. ಕಳೆದ 1000 ವರ್ಷ ಜಗತ್ತಲ್ಲಿ ಅತ್ಯಂತ ಹೆಚ್ಚು ದೌರ್ಜನ್ಯಕ್ಕೆ ತುತ್ತಾದ ಯಹೂದಿಗಳು ಈಗ ಅದನ್ನ ತಿರುಗಿಸ್ಕೊಡ್ತಾ ಇದ್ದಾರೆ. ಪ್ಯಾಲೆಸ್ತೇನಿ ಅರಬ್ಬರ ಮೇಲೆ ಇನ್ನಿಲ್ಲದ ಕ್ರೌರ್ಯವನ್ನು ತೋರಿಸ್ತಾ ಇದ್ದಾರೆ. ಇಸ್ರೇಲ್ ತನ್ನ ಟೆಕ್ನಾಲಜಿ ಮತ್ತು ಬಲಿಷ್ಠ ಸೇನೆ ಬಳಸಿ ಪ್ಯಾಲೆಸ್ತೇನಿಯನ್ನರ ಜೀವನವನ್ನು ಬರ್ಬಾದ್ ಮಾಡಿ ನರಕ ಮಾಡಿಬಿಟ್ಟಿದ್ದಾರೆ. ಈ ಕುರಿತು ಚರ್ಚೆ ಮಾಡಿದ್ರೆ ಅದು ಬೇರೆದೇ ಸ್ಟೋರಿ ಆಗಿಬಿಡುತ್ತೆ. ನಾವು ಪ್ರತಿಭಟನೆಯ ವಿಚಾರಕ್ಕೆ ವಾಪಸ್ ಬರೋಣ. ಈಗ 3 ತಿಂಗಳಿಂದ 5 ಲಕ್ಷ ಜನರ ನಿರಂತರ ಹೋರಾಟ. ಜನವರಿ 7, 2023ರಿಂದ ಅಂದರೆ ಕಳೆದ 3 ತಿಂಗಳಿಂದ ಇಸ್ರೇಲ್ ಕೊತ ಕುದಿತಾ ಇದೆ. ಇಸ್ರೇಲ್ನ ಭರ್ತಿ 5 ಲಕ್ಷ ಜನ, ಅಂದರೆ ಇಸ್ರೇಲ್ನ ಒಟ್ಟು ಜನಸಂಖ್ಯೆಯ 5% ಅಧಿಕ ಜನ ಹೋರಾಟ ಮಾಡ್ತಿದ್ದಾರೆ. ಇಸ್ರೇಲ್ನ ಜನರ ಬುದ್ಧಿವಂತಿಕೆ ಏನು ಅಂದರೆ ಅವರು ಪ್ರತಿದಿನವೂ ಪ್ರತಿಭಟನೆ ಮಾಡಲ್ಲ. ಇಡೀ ವಾರ ತಮ್ಮ ಕೆಲಸವನ್ನು ಮಾಡ್ತಾರೆ. ಶನಿವಾರ ಬಂದರೆ ಪೋಸ್ಟರ್ಸ್ ಮತ್ತು ಬ್ಯಾನರ್ ಹಿಡಿದು ಕೆಲಸಕ್ಕೆ ರಜೆ ಇದ್ದಾಗ ಬೀದಿಗಿಳಿತಾರೆ. ಜನವರಿ 7ರಿಂದ ಪ್ರತಿ ವೀಕೆಂಡ್ನಲ್ಲೂ ಇಸ್ರೇಲ್ ಮಹಾ ಪ್ರತಿಭಟನೆ ನೋಡ್ತಾ ಇದೆ. ಇಂಥ ಹೋರಾಟ ಇಸ್ರೇಲ್ನ ಇತಿಹಾಸದಲ್ಲೇ ಆಗಿರಲಿಲ್ಲ. ನಮ್ಮವರು ಕೂಡ ನೋಡಿ ಕಲಿಬೇಕಿದನ್ನು. ಒಂದಕ್ಕೆರಡಕ್ಕೆ ಬಂದ್ ಮಾಡ್ತಾರೆ. ಬಂದ್ ಮಾಡಿಕೊಂಡು ಎಲ್ಲ ವ್ಯಾಪಾರ ವಹಿವಾಟೆಲ್ಲ ಬಂದ್ ಮಾಡಿ ಎಕಾನಮಿಗೆ ಪೆಟ್ಟು ಕೊಡ್ತಾರೆ. ಯಾಕೆ ನಮ್ಮಲ್ಲೂ ಕೂಡ ರಜೆ ಇದ್ದಾಗ ಬೀದಿಗಿಳಿದು ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತೀವಿ, ನಮ್ಮ ಸಿದ್ಧಾಂತವನ್ನು ಜನರಿಗೆ ಹೇಳ್ತೀವಿ, ಅಥವಾ ನಮ್ಮ ಸಿಟ್ಟು ಏನಕ್ಕಂತ ಹೇಳಿ ಪ್ರದರ್ಶನ ಮಾಡ್ತೀವಿ, ಎಷ್ಟು ಜನ ಇದಕ್ಕೆ ವಿರುದ್ಧ ಇದ್ದಾರೆ ಅಂಥೇಳಿ ನಾವು ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂಥೇಳಿ ರಜಾ ದಿನಗಳನ್ನು ಯಾಕೆ ತಗೊಳ್ಳಲ್ಲ? ಓಕೆ, ಬಂದ್ ಮಾಡೋದೇ ಎಲ್ರಿಗೂ ಬಿಸಿ ಮುಟ್ಲಿ, ಎಲ್ಲ ಬಂದ್ ಮಾಡಬೇಕು, ಕ್ಲೋಸ್ ಆಗಿ ಓಕೆ ಬಿಸಿ ತಾಗಬೇಕು ಅಂತ ಮಾಡೋದು ಅಂತ ಹೇಳ್ಬೋದು. ಯಾಕೆ? ದೇಶಕ್ಕೆ ತಾನೇ ಹಾನಿ ಆಗೋದು, ರಾಜ್ಯಕ್ಕೆ ತಾನೇ ಹಾನಿ ಆಗೋದು. ಅಲ್ಟಿಮೇಟ್ಲಿ ನಿಮಗೆ ನಮಗೆಲ್ರಿಗೂ ಹಾನಿ ಆಗುತ್ತಲ್ವಾ? ಯಾಕೆ ಇನ್ಮೇಲಾದರೂ ಕೂಡ ನಾವು ಈ ಮಾದರಿ ತಗೋಬಾರ್ದು? ರಜೆ ಇದ್ದಾಗ ಬರ್ತೀವಿ, ಬೀದಿಗಿಳಿತೀವಿ, ನಮ್ಮ ಸಿಟ್ಟನ್ನು ತೋರಿಸ್ತೀವಿ, ನೋಡಿ ಇಷ್ಟು ಜನರ ಬೆಂಬಲ ಇದೆ ಅಂತ ತೋರಿಸ್ತೀವಿ ಅಂತ ಯಾಕೆ ಮಾಡಬಾರ್ದು? ಥಿಂಕ್ ಮಾಡಬೇಕು ನಾವು ಇದಕ್ಕೆ ಸಂಬಂಧಪಟ್ಟಂತೆ. ಇನ್ನು ಇಸ್ರೇಲ್ನ ಈ ಪ್ರತಿಭಟನೆಗೆ ಇಸ್ರೇಲ್ ಸರ್ಕಾರದ ಪೈಲಟ್ಗಳು, ಇಸ್ರೇಲ್ನ ಮೀಸಲು ಪಡೆಯ ಯೋಧರು, ಈ ಹಿಂದೆ ಇಸ್ರೇಲ್ ಪರವಾಗಿ ಹೋರಾಡಿದ ಸಮರ ಕಲಿಗಳು ಅಂದರೆ ಮಾಜಿ ಯೋಧರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇಸ್ರೇಲ್ನ ಪ್ರತಿಭಟನಾಕಾರರು ಇಸ್ರೇಲ್ ಸರ್ಕಾರಕ್ಕೆ ಸವಾಲು ಹಾಕಿ ನಾಗರಿಕ ಯುದ್ಧವನ್ನೇ ಮಾಡುವಷ್ಟು ಬಲಿಷ್ಠರಾಗಿದ್ದಾರೆ. 2014ರಲ್ಲಿ ಯುಕ್ರೇನ್ನಲ್ಲಿ ಇಂಥ ಘಟನೆ ನಡೆದೇ ಹೋಗಿತ್ತು. ರಷ್ಯಾ ಪರವಾಗಿದ್ದ ಯುಕ್ರೇನ್ ಅಧ್ಯಕ್ಷ ವಿಕ್ಟರ್ ಯಾನುಕೋವಿಚ್ರನ್ನ ಕೆಳಗಿಳಿಸೋಕೆ ಜನ ಅಕ್ಷರಶಃ ಯುಕ್ರೇನ್ ಸೇನೆ ವಿರುದ್ಧವೇ ಹೋರಾಡಿದರು. ಮಾಜಿ ಸೇನಾಧಿಕಾರಿಗಳ ನೇತೃತ್ವದಲ್ಲಿ ಸಂಘಟಿತರಾಗಿ ವೃತ್ತಿಪರ ಯೋಧರನ್ನೇ ಹಿಮ್ಮೆಟ್ಟಿಸಿಬಿಟ್ಟಿದ್ರು. ಇಂಥ ಪರಿಸ್ಥಿತಿಯಲ್ಲಿ ತಮ್ಮದೇ ದೇಶದ ಜನರನ್ನ ಕೊಲ್ಲಬೇಕಲ್ವಾ ಅನ್ನೋ ಅಳುಕು ಸೈನಿಕರ ಮನೋಸ್ಥೈರ್ಯವನ್ನೇ ಕುಗ್ಗಿಸಿಬಿಡುತ್ತೆ. ಯಾವ ಪ್ರೊಫೆಷನಲ್ ಸೈನಿಕ ನಾನು ನಮ್ಮ ದೇಶದ ಇಷ್ಟು ನಾಗರಿಕರನ್ನ ಕೊಂದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಸಾಧ್ಯ? ಯಾರೋ ಒಬ್ಬ ಧೂರ್ತ ಅಧ್ಯಕ್ಷ ಆದೇಶ ಕೊಟ್ಟ ತಕ್ಷಣ ಸೈನಿಕರು ಹಂಗೆ ಮಾಡಿಬಿಡ್ತಾರ? ಮಾಡಲ್ಲ. ಅವ್ರಿಗೆ ದುಃಖ ಆಗುತ್ತೆ, ಬೇಜಾರಾಗುತ್ತೆ, ಅವರ ಸ್ಥೈರ್ಯ ಕಮ್ಮಿ ಆಗಿಬಿಡುತ್ತೆ, ಅವರ ಸಾಮರ್ಥ್ಯ ಆ ವೇದನೆಯಿಂದಲೇ ಅರ್ಧಕ್ಕರ್ಧ ಡೌನ್ ಆಗಿಬಿಡುತ್ತೆ. ಈಗ ಇಸ್ರೇಲ್ನಲ್ಲಿ ಸೇನೆ ಮತ್ತು ನಾಗರಿಕರ ಮಧ್ಯೆ ಸಂಘರ್ಷ ನಡೆಯುವ ಅಪಾಯ ಕಾಣಿಸ್ತಾ ಇದೆ. ಈ ಭೀಕರ ಬೆಳವಣಿಗೆಗೆ ಕಾರಣ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ದುರಾಸೆ ಮತ್ತು ಅಧಿಕಾರದಾಹ. ನ್ಯಾಯಾಂಗದ ಕತ್ತು ಹಿಸುಕೋಕೆ ಹೊರಟ ನೆತನ್ಯಾಹು. ಬೆಂಜಮಿನ್ ನೆತನ್ಯಾಹು ಭರ್ತಿ 15 ವರ್ಷ ಇಸ್ರೇಲ್ನ ಆಳಿದ ಮತ್ತು ಆಳ್ತಾ ಇರೋ ವ್ಯಕ್ತಿ. 2022ರ ಡಿಸೆಂಬರ್ನಲ್ಲಿ ನಡೆದ ನಾಟಕೀಯ ಬೆಳವಣಿಗೆಯಲ್ಲಿ ದಾಖಲೆಯ 6ನೇ ಬಾರಿಗೆ ಇಸ್ರೇಲ್ ಪ್ರಧಾನಿಯಾಗಿದ್ದಾರೆ. ಇಸ್ರೇಲ್ನ ದುರಂತ ಏನು ಅಂದರೆ ಇಸ್ರೇಲ್ನಲ್ಲಿ ಲಿಖಿತ ಸಂವಿಧಾನವೇ ಇಲ್ಲ. ದೇಶ ಕಟ್ಕೊಂಡು 74 ವರ್ಷ ಆದರೂ ಒಂದು ಸಂವಿಧಾನ ಬರೆದುಕೊಳ್ಳೋಕೆ ಇಸ್ರೇಲ್ನವರಿಗೆ ಸಾಧ್ಯ ಆಗಿಲ್ಲ. ಇಸ್ರೇಲ್ನಲ್ಲಿ ಬೇಸಿಕ್ ಲಾ ಹೆಸರಿನ 11 ಕಾಯ್ದೆಗಳಿವೆ. ಇವುಗಳ ಆಧಾರದ ಮೇಲೆ ಇಸ್ರೇಲ್ ನಡೆಯುತ್ತೆ.
ಇಸ್ರೇಲ್ ಕೂಡ ಭಾರತದಂತೆ ಸಂಸದೀಯ ಪ್ರಜಾಪ್ರಭುತ್ವ ಹೊಂದಿರೋ ರಾಷ್ಟ್ರ. 120 ಸದಸ್ಯರ ಸಂಸತ್ತಿದೆ. ಇದನ್ನ ಕೆನೆಸ್ಸೆಟ್ ಅಂತಾರೆ. ಈ ಕೆನೆಸ್ಸೆಟ್ ನಲ್ಲಿ 61 ಅಥವಾ ಅದಕ್ಕಿಂತ ಹೆಚ್ಚು ಸದಸ್ಯರ ಬಲ ಹೊಂದಿರೋ ಪಕ್ಷ ಅಥವಾ ಪಕ್ಷಗಳ ಗುಂಪು ಸರ್ಕಾರವನ್ನು ನಡೆಸ್ತಾರೆ. ಈಗ ಜಸ್ಟ್ ನೆತನ್ಯಾಹುಗಿಂತ ಸ್ವಲ್ಪ ಮುಂಚೆ ಇಸ್ರೇಲ್ನ ಪ್ರಧಾನಿಯಾಗಿದ್ದ ನಫ್ತಾಲಿ ಬೆನೆಟ್ ಮತ್ತು ಯಾರ್ ಲ್ಯಾಪಿಡ್ ಸರ್ಕಾರದ ಬಳಿ ಕೇವಲ 61 ಸಂಸದರ ಬಲ ಇತ್ತು. 2022 ನವೆಂಬರ್ನಲ್ಲಿ ನಡೆದ ಚುನಾವಣೆಯಲ್ಲಿ ಬೆಂಜಮಿನ್ ನೆತನ್ಯಾಹು ಅವರ ಲಿಕುಡ್ ಪಾರ್ಟಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತ್ತು. ಸೊ ನೆತನ್ಯಾಹು ಹಲವು ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡು PM ಆಗಿದ್ದಾರೆ. ಆದರೂ ನೆತನ್ಯಾಹು ಪರ ಇರುವ ಸಂಸದರ ಸಂಖ್ಯೆ ಮೆಜಾರಿಟಿಗಿಂತ ಚೂರು ಜಾಸ್ತಿ, 63. ಹಲವು ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಆರೋಪಿಯಾಗಿರೋ 73 ವರ್ಷದ ನೆತನ್ಯಾಹು ತಾವು ಪ್ರಧಾನಿಯಾಗೋ ಸಲುವಾಗಿ ಕಾಯ್ದೆಯನ್ನೇ ಚೇಂಜ್ ಮಾಡಿದ್ದಾರೆ. ಪ್ರಕರಣದಲ್ಲಿ ಇನ್ನೂ ಶಿಕ್ಷೆ ಆಗದ ಆರೋಪಿಗಳು ಪ್ರಧಾನಿ ಆಗಬಹುದು ಅನ್ನೋ ರೂಲ್ಸ್ ತಂದಿದ್ದಾರೆ. ಇಷ್ಟಾದರೂ ನೆತನ್ಯಾಹು ಅವರ ಅಧಿಕಾರ ದಾಹ ನೀಗ್ತಾ ಇಲ್ಲ. 6ನೇ ಬಾರಿ ಪ್ರಧಾನಿಯಾಗುತ್ತಲೇ ಇಸ್ರೇಲ್ನ ಸುಪ್ರೀಂ ಕೋರ್ಟ್ನ ಕತ್ತು ಹಿಸುಕೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನ್ಯಾಯಾಂಗ ಸುಧಾರಣಾ ಮಸೂದೆ ಅನ್ನೋ ಸುತ್ತಿಗೆ ಮೂಲಕ ಇಸ್ರೇಲ್ ಸುಪ್ರೀಂ ಕೋರ್ಟ್ನ ಹಲ್ಲು ಮುರಿಯೋಕೆ ಮುಂದಾಗಿದ್ದಾರೆ. ನೆತನ್ಯಾಹು ಸರ್ಕಾರ ಸುಪ್ರೀಂ ಕೋರ್ಟನ್ನೇ ದುರ್ಬಲಗೊಳಿಸೋಕೆ ಸಜ್ಜಾಗಿರೋದ್ರಿಂದ ಇಸ್ರೇಲ್ ಜನಕ್ಕೆ ನೆತನ್ಯಾಹು ಅವರಲ್ಲಿ ಓರ್ವ ಸರ್ವಾಧಿಕಾರಿ ಕಾಣಿಸೋಕೆ ಶುರು ಮಾಡಿದ್ದಾನೆ. ಅಧಿಕಾರದ ಆಸೆಯಲ್ಲಿ ಮುಳುಗಿರೋ ತಾನು ಬಲಪಂಥೀಯರ ಸ್ಟಾರ್ ಅಂತ ಬಿಂಬಿಸಿಕೊಳ್ಳೋ ರಾಜಕಾರಣಿ ನೆತನ್ಯಾಹು ಇಸ್ರೇಲ್ನಲ್ಲಿನ ಪ್ರಜಾಪ್ರಭುತ್ವ ನಾಶ ಮಾಡಿ ಸರ್ವಾಧಿಕಾರಿ ಆಗೋಕೆ ಹೊರಟಿದ್ದಾರೆ ಅಂತ ಇಸ್ರೇಲ್ ಜನ ಈಗ ಸಿಟ್ಟು ತೋರಿಸ್ತಿರೋದು. ಹಾಗಾದರೆ ನೆತನ್ಯಾಹು ಮೈಂಡಲ್ಲಿ ಏನು ಓಡ್ತಾ ಇದೆ ಗೊತ್ತಾ? ನೆತನ್ಯಾಹು ಸರ್ಕಾರ ತರೋಕೆ ಮುಂದಾಗಿರೋ ನ್ಯಾಯಾಂಗ ಸುಧಾರಣೆ ಇಸ್ರೇಲ್ ಸರ್ಕಾರದ ನಿರ್ಧಾರಗಳನ್ನು ಪರಾಮರ್ಶಿಸುವ ಮತ್ತು ರದ್ದುಪಡಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇಲ್ಲ ಅಂತ ಹೇಳುತ್ತೆ. ಸುಪ್ರೀಂ ಕೋರ್ಟ್ ನೀಡುವ ತೀರ್ಪುಗಳನ್ನು ಬಹುಮತದೊಂದಿಗೆ ಇಸ್ರೇಲ್ ಸಂಸತ್ತು ರದ್ದುಪಡಿಸಬಹುದು ಅಂತ ಕೂಡ ಈ ಸುಧಾರಣೆ ಹೇಳುತ್ತೆ. ಸಾಲದಕ್ಕೆ ಈ ಮಸೂದೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ನೇಮಕದಲ್ಲಿನ ಎಲ್ಲ ಅಧಿಕಾರವನ್ನು ಸರ್ಕಾರ ಕೊಡುತ್ತೆ. ನೆತನ್ಯಾಹು ಸರ್ಕಾರ ಅತ್ಯಂತ ಸ್ಪಷ್ಟವಾಗಿ ಇಸ್ರೇಲ್ನ ಸುಪ್ರೀಂ ಕೋರ್ಟನ್ನು ಫಿನಿಶ್ ಮಾಡೋಕೆ ಹೊರಟಿದೆ. ಹೀಗಾಗಿ ಜನ ಇದು ಸುಧಾರಣೆ ಅಲ್ಲ, ಸರ್ವನಾಶ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಅದ್ಯಾಕೆ ನೆತನ್ಯಾಹು ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಅಂದ್ರೆ ಅದಕ್ಕೆ 3 ಕಾರಣಗಳಿವೆ. ಕಾರಣ ನಂಬರ್ 1, ನೆತನ್ಯಾಹು ಮೇಲಿನ ಕೇಸ್ಗಳನ್ನು ಮುಚ್ಚಾಕೋದು. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಮೇಲೆ ಲಂಚ, ಭ್ರಷ್ಟಾಚಾರ ಮತ್ತು ನಂಬಿಕೆ ದ್ರೋಹದ ಪ್ರಕರಣಗಳಿವೆ. ಈ ಪ್ರಕರಣಗಳನ್ನು ಮುಚ್ಚಿ ಹಾಕೋಕೆ ನೆತನ್ಯಾಹು ಸುಪ್ರೀಂ ಕೋರ್ಟನ್ನು ದುರ್ಬಲಗೊಳಿಸೋಕೆ ಹೊರಟಿದ್ದಾರೆ ಅಂತ ಜನ ಆರೋಪ ಮಾಡ್ತಿದ್ದಾರೆ. ಕಾರಣ ನಂಬರ್ 2, ಕಟ್ಟರ್ ಯಹೂದಿಗಳಿಗೆ ಕಡ್ಡಾಯ ಸೈನಿಕ ಸೇವೆಗಿಂತ ಮುಕ್ತಿ. ಇಸ್ರೇಲ್ನಲ್ಲಿ ಕಡ್ಡಾಯ ಸೈನಿಕ ಸೇವೆ ರೂಲ್ಸ್ ಇದೆ. 18 ವರ್ಷ ಮೀರಿದ ಮತ್ತು ಸದೃಢವಾಗಿರೋ ಎಲ್ಲರೂ ಕಡ್ಡಾಯವಾಗಿ ಇಸ್ರೇಲ್ ಸೇನೆಯಲ್ಲಿ ಕೆಲಸ ಮಾಡಲೇಬೇಕು. ಆದರೆ ಇಸ್ರೇಲ್ನಲ್ಲಿರೋ ಒಂದಿಷ್ಟು ಕಟ್ಟರ್ ಬಲಪಂಥೀಯ ಯಹೂದಿಗಳ ಗುಂಪು ಈ ಕಡ್ಡಾಯ ಸೇನಾ ಸರ್ವಿಸ್ನಿಂದ ಮುಕ್ತಿ ಪಡೆಯೋಕೆ ಬಯಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗಿಂತ ಸರ್ಕಾರದ ಪವರೇ ಜಾಸ್ತಿ ಆಗಿಬಿಟ್ರೆ ಇದು ಸಾಧ್ಯವಾಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಕಾರಣ ನಂಬರ್ 3, ವೆಸ್ಟ್ ಬ್ಯಾಂಕ್ ನಲ್ಲಿ ದರ್ಬಾರ್ ಹೆಚ್ಚಿಸುವ ಆಸೆ. ಇಸ್ರೇಲ್ ಪಕ್ಕವೇ ವೆಸ್ಟ್ ಬ್ಯಾಂಕ್ ಅನ್ನೋ ಪ್ರದೇಶ ಇದೆ. ಇದು ಕಾನೂನುಬದ್ಧವಾಗಿ ಪ್ಯಾಲೆಸ್ತೇನ್ ಅರಬ್ಬರ ಜಾಗ. ಆದರೆ ಇಸ್ರೇಲ್ ಕಾನೂನು ಬಾಹಿರವಾಗಿ ಈ ವೆಸ್ಟ್ ಬ್ಯಾಂಕ್ ನಲ್ಲಿ ತನ್ನ ನಗರಗಳನ್ನು ನಿರ್ಮಾಣ ಮಾಡಿಕೊಳ್ತಾ ಇದೆ. ಇವುಗಳಿಗೆ ಸೆಟಲ್ಮೆಂಟ್ಸ್ ಅಂತ ಹೇಳ್ತಾರೆ. ವೆಸ್ಟ್ ಬ್ಯಾಂಕ್ ನಲ್ಲಿರೋ ಈ ಸೆಟಲ್ಮೆಂಟ್ಸ್ ಪ್ಯಾಲೆಸ್ತೇನ್ ಅರಬ್ಬರ ಬದುಕನ್ನ ಬರ್ಬಾದ್ ಮಾಡಿದೆ. ಇಲ್ಲಿ ಮತ್ತಷ್ಟು ಸೆಟಲ್ಮೆಂಟ್ ಗಳನ್ನು ನಿರ್ಮಾಣ ಮಾಡಬೇಕು, ತನ್ನ ಸಾಮ್ರಾಜ್ಯವನ್ನ ಮತ್ತಷ್ಟು ವಿಸ್ತರಿಸಬೇಕು ಅನ್ನೋದು ನೆತನ್ಯಾಹು ಸರ್ಕಾರದ ಗುರಿ. ಇಸ್ರೇಲ್ ಸರ್ಕಾರದ ಈ ಕಾನೂನು ಬಾಹಿರ ಕೃತ್ಯಕ್ಕೆ ಅಡ್ಡಿಯಾಗಿರೋದು ಇಸ್ರೇಲ್ನ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ನ ಅಧಿಕಾರವನ್ನೇ ಮೊಟಕು ಮಾಡಿದ್ರೆ ವೆಸ್ಟ್ ಬ್ಯಾಂಕ್ ನಲ್ಲಿ ತಮಗೆ ಬೇಕಾದ ಹಾಗೆ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಅನ್ನೋದು ನೆತನ್ಯಾಹು ಲೆಕ್ಕ. ಆದರೆ ಈ ನ್ಯಾಯಾಂಗ ಸುಧಾರಣೆಗಳಿಗೆ ಇಸ್ರೇಲ್ ಜನ ತುಂಬಾ ಬಲಿಷ್ಠವಾಗಿ ಪ್ರತಿರೋಧವನ್ನು ಒಡ್ತಾ ಇದ್ದಾರೆ. ಹಾಗಿದ್ರೆ ಇಸ್ರೇಲಿಗರ ಆತಂಕ ಏನು? ಇಸ್ರೇಲ್ನಲ್ಲಿ ಸರ್ವಾಧಿಕಾರದ ಆರಂಭ. ನಾವು ಮೊದಲೇ ಹೇಳಿದ ಹಾಗೆ ಇಸ್ರೇಲ್ನಲ್ಲಿ ಲಿಖಿತ ಸಂವಿಧಾನ ಇಲ್ಲ, ಜನರ ಹಕ್ಕುಗಳನ್ನು ಸ್ಪಷ್ಟವಾಗಿ ಬರೆದಿಲ್ಲ. ಭಾರತದ ರೀತಿ ಸರ್ಕಾರ ಇಂತಹದ್ದೇ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಕೆಲಸ ಮಾಡಬೇಕು ಅನ್ನೋ ರೂಲ್ ಆಫ್ ಲಾ ಸ್ಪಷ್ಟವಾಗಿದೆ. ಇಸ್ರೇಲ್ನಲ್ಲಿ ಭಾರತದ ಸಂಸತ್ನ ರೀತಿ ಕೆಳಮನೆ ಮತ್ತು ಮೇಲ್ಮನೆ ಇಲ್ಲ, ಇರೋದು ಒಂದೇ ಮನೆ. ಇಸ್ರೇಲ್ನ ಸಂಸತ್ನಲ್ಲಿ ಪಾಸ್ ಆದ ಕಾಯ್ದೆಗಳಿಗೆ ಅಧ್ಯಕ್ಷ ಸೈನ್ ಹಾಕಲೇಬೇಕು. ಇಸ್ರೇಲ್ ಸರ್ಕಾರದ ನಡೆಗಳನ್ನು ಪರಿಶೀಲಿಸುವ ಮತ್ತು ರದ್ದುಪಡಿಸುವ ಅಧಿಕಾರ ಇರೋದು ಅಲ್ಲಿನ ಸುಪ್ರೀಂ ಕೋರ್ಟ್ಗೆ ಮಾತ್ರ. ಇದೀಗ ನೆತನ್ಯಾಹು ಸುಪ್ರೀಂ ಕೋರ್ಟ್ನ ಈ ಪವರ್ ಅನ್ನ ಕಿತ್ಕೊಳ್ಳೋಕೆ ಹೊರಟಿದ್ದಾರೆ. ಈ ಹೊಸ ಕಾಯ್ದೆ ಜಾರಿಗೆ ಬಂದಿದೆ. ಆದರೆ ಇಸ್ರೇಲ್ ಸರ್ಕಾರ ಅಂಕುಶ ಇಲ್ಲದ ಮದವೇರಿದ ಆನೆಯಂತಾಗ್ಬಿಡುತ್ತೆ ಅನ್ನೋ ಆತಂಕ ಜನರಿಗಿದೆ. ಈ ಅಪಾಯಕಾರಿ ಬೆಳವಣಿಗೆ ಇಸ್ರೇಲ್ನಲ್ಲಿ ಸರ್ವಾಧಿಕಾರತ್ವಕ್ಕೆ ನಾಂದಿ ಹಾಡುತ್ತೆ. ನಮ್ಮ ಪ್ರಜಾಪ್ರಭುತ್ವವೇ ನಾಶವಾಗುತ್ತೆ, ನೆತನ್ಯಾಹು ಹೊಸ ಸರ್ವಾಧಿಕಾರಿ ಆಗ್ತಾರೆ ಅಂತ ಇಸ್ರೇಲಿಗರು ಹೇಳ್ತಾ ಇದ್ದಾರೆ.
ಇಸ್ರೇಲ್ ಆರ್ಥಿಕ ಕುಸಿತ. ನೆತನ್ಯಾಹು ಸರ್ಕಾರದ ಉದ್ದೇಶ ಈಡೇರಿ ಇಸ್ರೇಲ್ನ ಸುಪ್ರೀಂ ಕೋರ್ಟ್ ಹಲ್ಲು ಕಿತ್ತ ಹಾವಾಗ್ಬಿಟ್ರೆ ಅದು ನೇರವಾಗಿ ಇಸ್ರೇಲ್ನ ಆರ್ಥಿಕ ಅಭಿವೃದ್ಧಿ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ. ಇದನ್ನು ಸ್ವತಃ ಬ್ಯಾಂಕ್ ಆಫ್ ಇಸ್ರೇಲ್ನ ಗವರ್ನರ್ ಅಮೀರ್ ಯಾರೋನ್ ಹೇಳಿದ್ದಾರೆ. ಇಸ್ರೇಲ್ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಮತ್ತು ಕ್ರಿಯೇಟಿವ್ ಮೈಂಡ್ಗಳ ರಾಷ್ಟ್ರ ಅನ್ನೋ ಕಾರಣಕ್ಕೆ ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳು ಇಸ್ರೇಲ್ನಲ್ಲಿ ಹೂಡಿಕೆ ಮಾಡಿವೆ, ತಮ್ಮ ಬ್ರಾಂಚಸ್ ಇಟ್ಕೊಂಡಿದ್ದಾರೆ. ಒಂದು ವೇಳೆ ಇಸ್ರೇಲ್ನಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆ ಆದರೆ ಆಗ ಸಹಜವಾಗಿ ಈ ರೀತಿ ಎಂಎನ್ಸಿಗಳು ಇಸ್ರೇಲ್ನಿಂದ ಹೊರಗೆ ಹೋಗ್ತವೆ. ಈ ಕುರಿತು ನಮಗೆ ಈಗಾಗಲೇ ದೊಡ್ಡ ದೊಡ್ಡ ಕಂಪನಿಗಳು ಎಚ್ಚರಿಕೆಯನ್ನು ಕೂಡ ಕೊಟ್ಟಿವೆ ಅಂತ ಇಸ್ರೇಲ್ನ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ ಅಮೀರ್ ಯಾರೋನ್ ಹೇಳಿದ್ದಾರೆ. ನ್ಯಾಯಾಂಗ ಸುಧಾರಣೆ ಜಾರಿಗೆ ಬಂದರೆ ಇಸ್ರೇಲ್ನ ಆರ್ಥಿಕತೆ ಪೆಟ್ಟನ್ನು ತಿನ್ನುತ್ತೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇಸ್ರೇಲ್ನಲ್ಲಿ ನಾಗರಿಕ ಯುದ್ಧದ ಭಯ. ಇಸ್ರೇಲ್ನಲ್ಲಿ ಲಿಖಿತ ಸಂವಿಧಾನ ಇರದೆ ಹೋದರೂ ಅಲ್ಲಿನ ಜನ ಪ್ರಜಾಪ್ರಭುತ್ವವಾದಿಗಳಾಗಿದ್ದಾರೆ. ಇಸ್ರೇಲ್ ಪ್ರಧಾನಿಯ ವಿರುದ್ಧ ಇಸ್ರೇಲ್ ಅಧ್ಯಕ್ಷರು ಮತ್ತು ಬ್ಯಾಂಕ್ ಆಫ್ ಇಸ್ರೇಲ್ನ ಗವರ್ನರ್ ಸೇರಿದಂತೆ ಬಹುತೇಕರು ಬಹಿರಂಗವಾಗಿ ಮಾತನಾಡ್ತಿದ್ದಾರೆ. ಭಾರತದಲ್ಲಿ ಲಿಖಿತ ಸಂವಿಧಾನ ಇದೆ, ಆದರೂ ನಮ್ಮ ರಾಷ್ಟ್ರಪತಿ ಮತ್ತು RBI ಗವರ್ನರ್ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಮಾತಾಡ್ತಾರೆ. ಬಹಳ ಕಷ್ಟ. ಆದರೆ ಸದೃಢ ಪ್ರಜಾಪ್ರಭುತ್ವ ಹೊಂದಿರೋ ಇಸ್ರೇಲ್ನಲ್ಲಿ ಇದು ಕೂಡ ಸಾಧ್ಯ. ಸದ್ಯ ಇಸ್ರೇಲ್ನ ಲಕ್ಷ ಜನ ನೆತನ್ಯಾಹು ಸರ್ಕಾರದ ನ್ಯಾಯಾಂಗ ಸುಧಾರಣೆ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಮೀಸಲು ಪಡೆಯ ಸೈನಿಕರು ಮತ್ತು ಮಾಜಿ ಸೈನಿಕರು ಕೂಡ ಈ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದಾರೆ. ಆದರೆ ಇಸ್ರೇಲ್ ಸರ್ಕಾರ ಎಲ್ಲಿ 95 ಲಕ್ಷ ಜನ ಎಲ್ಲಿ ಹೋರಾಟ ಮಾಡ್ತಿದ್ದಾರೆ? ಎಲ್ಲ ನಾಗರಿಕರು ಬರೀ 5%ಗಿಂತ ಕಮ್ಮಿ ಜನ ಹೋರಾಟ ಮಾಡ್ತಿದ್ದಾರೆ ಅಂತ ಇಸ್ರೇಲ್ ಸರ್ಕಾರ ಹೇಳ್ತಾ ಇದೆ. ಜೊತೆಗೆ ನ್ಯಾಯಾಂಗ ಸುಧಾರಣೆಯಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳ್ತಾ ಇದೆ. ಇಸ್ರೇಲ್ನಲ್ಲಿ ನಡೀತಾ ಇರೋ ಪ್ರತಿಭಟನೆಗಳ ಹಿಂದೆ ಅಮೆರಿಕದ ಕೈವಾಡ ಇದೆ ಅಂತ ನೆತನ್ಯಾಹು ಸಹಚರರು ಆರೋಪ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಟ್ರಂಪ್ ಇದ್ದಾಗ ಬಹಳ ಖುಷಿಯಾಗಿತ್ತು, ನೆತನ್ಯಾಹುಗೆ ಬಹಳ ಫ್ರೆಂಡ್ಸ್ ಥರ ಇದ್ರು. ಆದರೆ ಬೈಡೆನ್ ಬಂದ ಮೇಲೆ ನೆತನ್ಯಾಹುಗೂ ಬೈಡೆನ್ಗೂ ಆಗ್ತಾ ಇಲ್ಲ. ಅದರ ಪರಿಣಾಮ ನೆತನ್ಯಾಹುಗೂ ಅಮೆರಿಕಗೂ ಆಗ್ತಾ ಇಲ್ಲ. ಅಮೆರಿಕ ಸರ್ಕಾರ ಬಹಿರಂಗವಾಗಿ ನೆತನ್ಯಾಹು ಸರ್ಕಾರದ ಹೊಸ ಮಸೂದೆಯನ್ನು ಖಂಡಿಸಿದೆ. ಬೈಡೆನ್ ಸರ್ಕಾರ, ಅವರ ಪಾರ್ಟಿ ಹೆಸರು ಡೆಮೊಕ್ರೆಟಿಕ್ ಪಾರ್ಟಿ ಅಂತ. ಸೊ ನಾವು ಡೆಮೊಕ್ರೆಟಿಕ್ ವ್ಯಾಲ್ಯೂಸನ್ನು ನಾವು ಸಪೋರ್ಟ್ ಮಾಡ್ತೀವಿ, ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರ ನಿಲ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ನೆತನ್ಯಾಹು ಸರ್ಕಾರದ ವಿರುದ್ಧ ಅಮೆರಿಕದ ಬೈಡೆನ್ ಸರ್ಕಾರ ಮಾತಾಡ್ತಾ ಇದೆ. ಈ ಎಲ್ಲದರ ಹೊರತಾಗಿಯೂ ನೆತನ್ಯಾಹು ಹಿಂದೆ ಸರಿಯದೆ ಹೋದರೆ ಇಸ್ರೇಲ್ನಲ್ಲಿ ನಾಗರಿಕ ಯುದ್ಧ ಶುರುವಾಗಬಹುದು ಅಂತ ಅಲ್ಲಿನ ಇಸ್ರೇಲ್ ಅಧ್ಯಕ್ಷರೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ಬೀದಿಯಲ್ಲಿರೋ 5 ಲಕ್ಷ ಜನರ ಸಂಖ್ಯೆ ಮುಂದೆ 50 ಲಕ್ಷಕ್ಕೂ ರೀಚ್ ಆಗಿಬಿಟ್ರೆ ಆಗ ಪ್ರತಿಭಟನೆ ಶಾಂತವಾಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಿಂಸೆಯ ರೂಪವನ್ನು ಕೂಡ ಪಡಿಬೋದು. ಯಾಕಂದರೆ ಪ್ರತಿಭಟನಾಕಾರರು ನೇರವಾಗಿ ನೆತನ್ಯಾಹು ಅವರ ಪ್ರಯಾಣಕ್ಕೂ ಅಡ್ಡಿಪಡಿಸ್ತಾ ಇದ್ದಾರೆ, ಓಡಾಡಕ್ಕೂ ಬಿಡ್ತಾ ಇಲ್ಲ. ನೆತನ್ಯಾಹು ಹೆಜ್ಜೆ ಹಿಂದಿಟ್ರೆ ಪ್ರತಿಭಟನೆ ಕಮ್ಮಿಯಾಗುತ್ತೆ, ನಿಲ್ಲುತ್ತೆ. ನೆತನ್ಯಾಹು ಹಠಕ್ಕೆ ಬಿದ್ದರೆ ಪ್ರಜ್ಞಾವಂತ ಜನರಿರೋ ಇಸ್ರೇಲ್ನಂತಹ ರಾಷ್ಟ್ರದಲ್ಲಿ ನ್ಯಾಯಾಂಗದ ಕತ್ತು ಹಿಸುಕಿದ್ರೆ ಅಲ್ಟಿಮೇಟ್ಲಿ ಅದು ನಾಗರಿಕ ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ. ನೆತನ್ಯಾಹು ಪರ ಇರೋ ಕಟ್ಟರಪಂಥೀಯ ಗುಂಪು ಮತ್ತು ವಿರೋಧಿ ಗುಂಪು ಬೀದಿಯಲ್ಲಿ ಹೊಡೆದಾಡೋ ಪರಿಸ್ಥಿತಿ ಬರುತ್ತೆ. ನೆತನ್ಯಾಹು ಅವರ ಸರ್ವಾಧಿಕಾರಿ ಧೋರಣೆಯಿಂದಾಗಿ ಇಸ್ರೇಲ್ನಲ್ಲಿ ನಾಗರಿಕ ಯುದ್ಧ ನಡೆದರೆ ಕಳೆದ 74 ವರ್ಷಗಳಲ್ಲಿ ಇಸ್ರೇಲ್ ಸಾಧಿಸಿದ ಪ್ರಗತಿ ಒಂದೇ ಏಟಿಗೆ ಫಿನಿಶ್ ಆಗುತ್ತೆ. ಹೀಗಾಗಿ ಅದು ಭಾರತವೂ ಸೇರಿ ತುಂಬ ರಾಷ್ಟ್ರಗಳ ಮೇಲೆ ಪರಿಣಾಮ ಬೀರುತ್ತೆ. ಇಸ್ರೇಲ್ ಭವಿಷ್ಯ ಬೀದಿಯಲ್ಲಿ ಹೋರಾಡ್ತಿರೋ 5 ಲಕ್ಷ ಜನ ಮತ್ತು ನೆತನ್ಯಾಹು ಅವರ ಪ್ರತಿಷ್ಠೆಯ ನಡುವೆ ನಿಂತಿದೆ. ಇಸ್ರೇಲ್ನಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ.